ಈಗ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋಬೇಕಂತ ನಾವು ಆಗ್ರಹಿಸ್ತಾ ಇದ್ವಿ. ಇದಕ್ಕೆ ಕೇವಲ ಕಾಂಗ್ರೆಸ್ ಪಕ್ಷ ಒಂದೇ ಕಾರಣ ಅಲ್ಲ, ನಮ್ಮನ್ನ ಆಳಿರ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲಾ ಪಕ್ಷಗಳು ಸಹಿತ ನಾವು ಅಧಿಕಾರಗಳನ್ನ ನೀಡಿದ್ವಿ. ಎಲ್ಲಾ ಪಕ್ಷಗಳು ಸಹಿತ ತಮ್ಮ ಆಡಳಿತದಲ್ಲಿ ಏನು ಈ ರಾಜ್ಯದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಸಮರ್ಪಕವಾಗಿ ತುಂಬಿಕೊಳ್ಳಲು ವಿಫಲರಾಗಿದ್ದಾವೆ. ಜೊತೆಗೆ ನೇಮಕಾತಿಯಲ್ಲಿ ನಡೆಯುವಂತ ಭ್ರಷ್ಟಾಚಾರ ನಿಲ್ಲಬೇಕು. ಧಾರವಾಡದಲ್ಲಿ ಮುಖ್ಯವಾಗಿ ಇವತ್ತು ಉದ್ಯೋಗಾಕಾಂಕ್ಷಿಗಳು ಇರುವಂತ ಏರಿಯಾಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಕೂಡಲೇ ಸ್ಥಾಪನೆ ಮಾಡಬೇಕು. ಇಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಈ ಒಂದು ಯುವ ಅಧಿವೇಶನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಮತ್ತೆ ಜನಸಾಮಾನ್ಯರ ವೇದಿಕೆಗಳ ಜಂಟಿಯಾಗಿ ಒಂದು ಯುವ ಅಧಿವೇಶನವನ್ನ ಇಲ್ಲಿ ಧಾರವಾಡದಲ್ಲಿ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಲ್ಲಿ ಖಾಲಿ ಇರುವಂತ ಎಲ್ಲ ಹುದ್ದೆಗಳನ್ನ ಸರ್ಕಾರಗಳು ಕೂಡಲೇ ಭರ್ತಿ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಯುವ ಅಧಿವೇಶನದ ಪ್ರಮುಖ ಆಗ್ರಹ. ಜೊತೆಗೆ ಇವತ್ತೇನು ಉದ್ಯೋಗಗಳ ಕಡಿತಕ್ಕೆ ಮುಖ್ಯ ಕಾರಣ ಆಗಿರುವಂತ ಫಿಸಿಕಲ್ ರೆಗ್ಯುಲೇಷನ್ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಕಾಯ್ದೆನೇ 2003ರಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಅದರ ಮೂಲಕ ಇವತ್ತು ಜನಕಲ್ಯಾಣ ಯೋಜನೆಗಳಿಗೆ ಮತ್ತೆ ಉದ್ಯೋಗ ಸೃಷ್ಟಿಗೆ ಇವತ್ತು ಬಜೆಟ್ ನಲ್ಲಿ ಅನುದಾನವನ್ನ ಕಡಿತ ಮಾಡ್ತಾ ಹೋಗ್ತಾ ಇದಾವೆ ಎಲ್ಲಾ ಸರ್ಕಾರಗಳು. ಆ ನೀತಿಗಳನ್ನ ಸರ್ಕಾರ ಕೂಡಲೇ ವಾಪಸ್ ತಗೊಳ್ಬೇಕು. ಜೊತೆಗೆ ನೇಮಕಾತಿಯಲ್ಲಿ ನಡೆಯುವಂತ ಭ್ರಷ್ಟಾಚಾರ ನಿಲ್ಬೇಕು. ಧಾರವಾಡದಲ್ಲಿ ಮುಖ್ಯವಾಗಿ ಇವತ್ತು ಉದ್ಯೋಗಾಕಾಂಕ್ಷಿಗಳು ಇರುವಂತ ಏರಿಯಾಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಕೂಡಲೇ ಸ್ಥಾಪನೆ ಮಾಡಬೇಕು. ಇಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಈ ಒಂದು ಯುವ ಅಧಿವೇಶನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಜೊತೆಗೆ ಏನು ಕ್ಯಾಬಿನೆಟ್ ಅಲ್ಲಿ ಹೇಳಿದೆ 56,432 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸ್ತೀವಿ ಅಂತ, ಅದರಲ್ಲಿ ಯಾವುದೇ ಕಾನೂನಾತ್ಮಕ ತೊಡಕುಗಳು ಇಲ್ಲದೆ ರೀತಿಯಲ್ಲಿ ಆ ಅಧಿಸೂಚನೆಗಳನ್ನ ಕೂಡಲೇ ಹೊರಡಿಸ್ಬೇಕು. ಯಾಕಂದ್ರೆ ಅಲ್ಲಿ ಮೀಸಲಾತಿ ಗೊಂದಲ ಬಂದ್ರೆ ಮತ್ತೆ ಅದು ಸ್ಟೇ ಹೋದ್ರೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ನೆನೆಗುದಿಗೆ ಬೀಳ್ತದೆ. ಹಾಗಾಗಿ ಕಾನೂನಾತ್ಮಕವಾಗಿ ಎಲ್ಲಾ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಿ ಎಲ್ಲಾ ತೊಡಕುಗಳನ್ನ ನಿವಾರಣೆ ಮಾಡಿ ಶೀಘ್ರದಲ್ಲೇ ಅಧಿಸೂಚನೆಗಳನ್ನ ಹೊರಡಿಸಿ ಯುವ ಜನರಿಗೆ ಉದ್ಯೋಗನ ಒದಗಿಸಬೇಕು. ಜೊತೆಗೆ ನಮ್ಮ ಬೇಡಿಕೆಗಳು ಈಡೇರೋ ತನಕ ಉದ್ಯೋಗಾಕಾಂಕ್ಷಿಗಳು ಸತತವಾಗಿ ರಾಜಿರಹಿತವಾಗಿ ಸಂಘಟನೆ ಕಟ್ಟಿಕೊಂಡು ಗಟ್ಟಿ ಮಾಡಿಕೊಂಡು ಈ ಹೋರಾಟವನ್ನು ಬೆಳೆಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಳುವ ಪಕ್ಷಗಳು, ಅದು ಕಾಂಗ್ರೆಸ್ ಇರುವುದು, ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಇರುವುದು, ಯುವಜನರ ಪರವಾಗಿರ್ತಕ್ಕಂಥ ನೀತಿಗಳನ್ನ ರೂಪಿಸುವಲ್ಲಿ ವಿಫಲವಾಗಿದ್ದಾವೆ. ಅವರ ಅಧಿಕಾರದ ಹಪಾಹಪಿಯಿಂದ, ಕುರ್ಚಿಯ ಕಚ್ಚಾಟದಿಂದ, ಮುಂದಿನ ಸಲ ಅಧಿಕಾರಕ್ಕೆ ಬರಬೇಕಂತಕ್ಕಂಥ ದುರುದ್ದೇಶದಿಂದ ಯುವಜನರ ಪರವಾಗಿರ್ತಕ್ಕಂಥ ಈ ನಾಡಿನ ಜನರ ಪರವಾಗಿರ್ತಕ್ಕಂಥ ವಿಚಾರಗಳನ್ನ ಮಂಡಿಸಲಿಕ್ಕೆ ವಿಫಲರಾಗಿ ಬರೀ ವೈಯಕ್ತಿಕ ತೇಜೋವಧೆಯನ್ನ ಮಾಡಿ, ಕಾಲಹರಣ ಮಾಡಿ ಅಧಿವೇಶನದ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಈ ವಿಚಾರಗಳನ್ನ ಖಂಡಿಸಿ ನಾವುಗಳು ರಾಜ್ಯದಲ್ಲಿ ಖಾಲಿ ಇರ್ತಕ್ಕಂಥ 2,84,000 ಹುದ್ದೆಗಳು, ಕೇಂದ್ರದಲ್ಲಿ ಖಾಲಿ ಇರ್ತಕ್ಕಂಥ 9,64,000 ಹುದ್ದೆಗಳನ್ನ ಶೀಘ್ರದಲ್ಲೇ ನೇಮಕಾತಿಯನ್ನ ಮಾಡ್ಕೋಬೇಕಂತ ಆಗ್ರಹಿಸಿ ಯುವ ಅಧಿವೇಶನವನ್ನು ಕರೆದಿದ್ವಿ. ಅದರ ಅಂಗವಾಗಿ ಯುವ ಪ್ರತಿನಿಧಿಗಳು ನಾವು ಯುವಕರನ್ನ ಪ್ರತಿನಿಧಿಸಿ ನಮ್ಮ ಸಮಸ್ಯೆಗಳನ್ನ ನಾವು ಯುವ ಅಧಿವೇಶನದ ಮೂಲಕ ಆಗ್ರಹನ ವ್ಯಕ್ತಪಡಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಲ್ಲಿಯೂ ಸಹಿತ ಈ 2019ರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ 9,64,000 ಹುದ್ದೆಗಳು ಖಾಲಿ ಇದಾವೆ. ಅಲ್ಲಿಯೂ ಸಹಿತ ಪ್ರತಿ ವರ್ಷ ನೇಮಕಾತಿಗಳಾದ್ರೂ ಸಹಿತ ಬಹಳಷ್ಟು ಹುದ್ದೆಗಳು ಖಾಲಿ ಇರುವುದಂದ್ರೆ ಖಾಲಿ ಇರ್ತಕ್ಕಂಥ ಎಲ್ಲಾ ಹುದ್ದೆಗಳನ್ನು ಸಹಿತ ನಾವು ನೇಮಕಾತಿ ಮಾಡಿಕೊಳ್ಬೇಕಂತ ಆಗ್ರಹಿಸ್ತಾ ಇದ್ದೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ನಿರುದ್ಯೋಗ ಸಮಸ್ಯೆಯನ್ನು ಹುಟ್ಟಾಕ್ಲಿಕ್ಕೆ 2 ಸರ್ಕಾರಗಳ ಕಾರಣ ಆಗಿರುತ್ತೆ. ಮತ್ತು 2 ಸರ್ಕಾರದಲ್ಲಿ ಸಹಿತ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಶೀಘ್ರದಲ್ಲೇ ನೇಮಕಾತಿಯನ್ನ ಮಾಡಿಕೊಳ್ಬೇಕಂತೇಳಿ ನಾವು ಯುವ ಅಧಿವೇಶನ ಮೂಲಕ ಆಗ್ರಹಿಸ್ತೀವಿ. ಈಗ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಏನು ಈ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕಂತ ನಾವು ಆಗ್ರಹಿಸ್ತಾ ಇದ್ವಿ. ಇದಕ್ಕೆ ಕೇವಲ ಕಾಂಗ್ರೆಸ್ ಪಕ್ಷ ಒಂದೇ ಕಾರಣ ಅಲ್ಲ, ನಮ್ಮನ್ನ ಆಳಿರ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲಾ ಪಕ್ಷಗಳು ಸಹಿತ ನಾವು ಅಧಿಕಾರಗಳನ್ನ ನೀಡಿದ್ವಿ. ಎಲ್ಲಾ ಪಕ್ಷಗಳು ಸಹಿತ ತಮ್ಮ ಆಡಳಿತದಲ್ಲಿ ಏನು ಈ ರಾಜ್ಯದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಸಮರ್ಪಕವಾಗಿ ತುಂಬಿಕೊಳ್ಳಲು ವಿಫಲರಾಗಿದ್ದಾವೆ ಮತ್ತು ಯುವ ನೀತಿಯನ್ನು ರಚಿಸುವಲ್ಲೂ ವಿಫಲರಾಗಿದ್ದಾವೆ. ಹಾಗಾಗಿ ಈ ಒಂದು ಸಮಸ್ಯೆಗೆ ಎಲ್ಲಾ ರಾಜಕೀಯ ಪಕ್ಷಗಳನ್ನು ನಾವು ದೂರಬೇಕಾಗತ್ತೆ. ಆದ್ರೆ ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ಇದಕ್ಕೆಲ್ಲ ಕಾಂಗ್ರೆಸ್ವೇ ಕಾರಣ, ಕಾಂಗ್ರೆಸ್ ನೀತಿಯಿಂದಾಗಿ ಅದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿ ನೇಮಕಾತಿಗಳಾಗ್ತಾ ಇಲ್ಲ ಅಂತಕ್ಕಂಥ ವಿಚಾರಗಳಿರ್ತದೆ. ಆದ್ರೆ ಆ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಶ್ರೇಯಸ್ ಯಾರಿಗಾರ ಸಲ್ತದೆ, ಅದು ಕಾಂಗ್ರೆಸ್ ಮತ್ತು ಬಿಜೆಪಿ, ಜೆಡಿಎಸ್ಗೂ ಸಹಿತ ಸೇರ್ತದೆ. ಹಾಗಾಗಿ ಎಲ್ಲಾ ರಾಜಕೀಯ ಪಕ್ಷವರು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಬೇಕಂತಕ್ಕಂಥ ನಿಮ್ದೇನಾದ್ರು ಇಚ್ಛಾಸಕ್ತಿ ಇದ್ರೆ ದಯವಿಟ್ಟು ನೀವೆಲ್ಲರೂ ಕೂತ್ಕೊಂಡು ಸಮಗ್ರವಾಗಿ ನಾಡಿನ ಜನರ ಹಿತಚಿಂತನೆಯನ್ನ ಮಾಡ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಏನೊಂದು ಸಂವಿಧಾನಿಕವಾಗಿರ್ತಕ್ಕಂಥ ಕ್ರಮವನ್ನು ಹೇಳಿದ್ರಿ, ಅದನ್ನು ಯಾವತ್ತೂ ಕೂಡ ಯಾವ ಸರ್ಕಾರನೂ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರೇ ಜನಪ್ರತಿನಿಧಿಗಳು ಕೂಡ ಅದನ್ನು ಬೆಂಬಲಿಸಲಿಕ್ಕೂ ಸಾಧ್ಯ ಇಲ್ಲ. ಯಾವುದೇ ಒಂದು ಹುದ್ದೆ ಆಯ್ಕೆಯಲ್ಲಿ ಒಂದು ದರ ಫಿಕ್ಸ್ ಮಾಡಿ ಒಂದು ಮುಕ್ತ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಲಿಕ್ಕೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ, ಕಾನೂನಾತ್ಮಕವಾಗಿ ಅಂಬೇಡ್ಕರ್ ಅವರು ಸಲ್ಲಿಸಿರ್ತಕ್ಕಂಥ ಏನು ಒಂದು ಸಂವಿಧಾನ ಇದೆ, ಆ ಸಂವಿಧಾನಾತ್ಮಕವಾದಂಥ ಕ್ರಮವನ್ನು ತೆಗೆಯಲಿಕ್ಕೆ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೋಣ ಅಂತ ಹೇಳ್ತಾ, ಮಾನ್ಯ ಸಭಾಪತಿಗಳ ಯಾವುದೇ ಲೋಕಸಭೆ, ರಾಜ್ಯಸಭೆ ಒಬ್ಬ ಶಾಸಕ ಅಕಾಲಿಕ ಮರಣ ಹೊಂದಿದ್ರೆ
6 ತಿಂಗಳಿಗೆ ನೀವು ಆ ಸ್ಥಾನವನ್ನು ತುಂಬ್ತೀರಿ. ಇಲ್ಲಿ 3 ವರ್ಷ 4 ವರ್ಷ ವಿದ್ಯಾರ್ಥಿಗಳು ಓದುವುದು ಮಾನಸಿಕ ಖಿನ್ನತೆಗೊಳಗಾಗ್ತಿದಾರೆ. ಇದು ವಿದ್ಯಾರ್ಥಿಗಳ ಗೋಳನ್ನ ಯಾರು ಕೇಳೋರಿಲ್ವಾ? ವಿದ್ಯಾರ್ಥಿಗಳ ಒಂದು ಒಳಲನ್ನು ಯಾರು ಕೇಳ್ತಾ ಇಲ್ವಾ? ಮುಂದಿನ ದಿನಮಾನಗಳಲ್ಲಿ ಸಭಾಪತಿಗಳೇ, ನಾವೇನಿಲ್ಲಿ ಯುವ ಅಧಿವೇಶನ ಅಂತೇಳಿ ಚರ್ಚೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳು ಬಹಳ ಕ್ರಾಂತಿಕಾರಿ ರೂಪದಿಂದ ಇರ್ತವೆ. ದಯವಿಟ್ಟು ಆಳ್ತಕ್ಕಂಥ ಸರ್ಕಾರಗಳು ಗಮನ ಹರಿಸಬೇಕು. ಯಾಕಂದ್ರೆ ಜಗತ್ತಿನಲ್ಲಿ ಅತ್ಯಂತ ಯುವಕರನ್ನು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ. ನಾವು ಕೇಳ್ತಾ ಇರೋದೇನು, ನಮಗೊಂದು ಹುದ್ದೆ ಕೊಡಿ. ಯಾಕಂದ್ರೆ ಇಲ್ಲಿ ಧಾರವಾಡದಲ್ಲಿ ಓದ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ಹೊತ್ತಿನ ಊಟಕ್ಕೂ ಕೂಡ ಅಲ್ದಾಡುವಂಥದ್ದು. ಮಾನ್ಯ ಸಭಾಪತಿಗಳೇ, ಈ ಒಂದು ಅಧಿವೇಶನ ಮೂಲಕ ನಾನು ಯುವ ಅಧಿವೇಶನ ಮೂಲಕ ನಿಮಗೊಂದು ಮನವಿಯನ್ನು ಮಾಡ್ಕೊಳ್ತೇನೆ. ಇಲ್ಲಿರ್ತಕ್ಕಂಥ ಒಂದು ಇಂದಿರಾ ಕ್ಯಾಂಟೀನ್ ಇದೆ. ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಒಂದು ದೊಡ್ಡ ಲೈಬ್ರರಿ ಬೇಕು. ಒಂದು 3 ರಿಂದ 4 ಇಂದಿರಾ ಕ್ಯಾಂಟೀನ್ಗಳಾಗಬೇಕು. ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ವಿದ್ಯಾರ್ಥಿಗಳು ಕೆಲವು ಚಿತ್ರಣ ಮಾಡಿಕೊಂಡು ಓದ್ಕೊಂಡು 3 ವರ್ಷ 4 ವರ್ಷ ಇಲ್ಲಿರ್ತಕ್ಕಂಥ ಎಲ್ಲ ಕಡೆನೂ ಕೂಡ ತಮ್ಮ ಕೆಲಸಗಳನ್ನ ಮಾಡ್ಕೊಂಡು ಓದ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.